ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಅಬ್ಬಾ, ಕೆಲವೊಂದು ಕ್ರೇಜ್ಗಳು ಸಮಯ ಕಳೆದರೂ ಕಡಿಮೆಯಾಗುವುದೇ ಇಲ್ಲ. ದಿನಗಳು ಹೋಗುತ್ತವೆ, ಹೊಸ ಹೊಸ ಜನ ಬರುತ್ತಾರೆ, ಹೊಸ ಕಾರ್ಯಕ್ರಮಗಳೂ ಬರುತ್ತವೆ. ಆದರೆ ಕೆಲವರ ಮೇಲೆ ಜನರ ಪ್ರೀತಿ ಮಾತ್ರ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತದೆ. ಇದೀಗ ಅದೇ ರೀತಿಯಲ್ಲಿ ಗಿಲ್ಲಿಯ ಕ್ರೇಜ್ ದಿನದಿಂದ ದಿನಕ್ಕೆ ಆಕಾಶಕ್ಕೇರುತ್ತಿದೆ. ಅದೇ ಸಮಯದಲ್ಲಿ ರಕ್ಷಿತಾ ಅವರ ಮೇಲಿನ ಪ್ರೀತಿಯು ಅಭಿಮಾನಿಗಳ ಹೃದಯದಲ್ಲಿ ಇನ್ನಷ್ಟು ಗಾಢವಾಗುತ್ತಿದೆ. ಈ ಇಬ್ಬರ ಹೆಸರು ಕೇಳಿದರೂ ಸಾಕು, ಅಭಿಮಾನಿಗಳ ಮುಖದಲ್ಲಿ ಒಂದು ನಗು ಮೂಡುತ್ತದೆ. ಯಾಕೆಂದರೆ ಕೆಲವರು ಕೇವಲ ಸ್ಪರ್ಧಿಗಳು ಆಗಿರುವುದಿಲ್ಲ, ಅವರು ಜನರ ಮನೆಯವರಂತಾಗಿ ಬಿಡುತ್ತಾರೆ. ಇಂದು ಕರ್ನಾಟಕದ ತುಂಬ ಜನರ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಕೇಳಿಸುತ್ತಿದೆ: ಗಿಲ್ಲಿ ಮತ್ತು ಕಾವ್ಯ ಯಾವಾಗ ಒಟ್ಟಿಗೆ ಕಾಣಿಸುತ್ತಾರೆ ಅನ್ನೋದು. ಯಾಕೆಂದರೆ ಈ ಜೋಡಿ ಕೇವಲ ಟಿವಿ ಪರದೆಯ ಮೇಲೆ ಕಂಡ ಜೋಡಿ ಅಲ್ಲ, ಜನರ ಹೃದಯದಲ್ಲಿ ಬದುಕುತ್ತಿರುವ ಜೋಡಿ. ಅವರು ಒಟ್ಟಿಗೆ ಮಾತನಾಡಿದ ಕ್ಷಣ, ಒಟ್ಟಿಗೆ ನಕ್ಕಿದ ಕ್ಷಣ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ರೀತಿ, ಇವೆಲ್ಲವೂ ಜನರ ಮನಸ್ಸಿನಲ್ಲಿ ಇನ್ನಷ್ಟು ಆಳವಾಗಿ ಉಳಿದಿದೆ. ಅದಕ್ಕೆ ಇಂದು ಅವರು ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೇಳುತ್ತಿದ್ದಂತೆ ಅಭಿಮಾನಿಗಳ ಖುಷಿಗೆ ಮಿತಿ ಇರುವುದಿಲ್ಲ. ಕೆಲವು ಜೋಡಿಗಳು ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತಾರೆ, ಆದರೆ ಇನ್ನೂ ಕೆಲವರು ನಿಜ ಜೀವನದಲ್ಲೂ ಜನರಿಗೆ ಒಂದು ಭಾವನೆ ಆಗಿಬಿಡುತ್ತಾರೆ. ಹೇಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿ ನೋಡಿದಾಗ ಜನರಿಗೆ ಒಂದು ಆತ್ಮೀಯತೆ ಅನ್ನಿಸುತ್ತದೆ, ಅದೇ ರೀತಿಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಯನ್ನು ಜನ ಪ್ರೀತಿಯಿಂದ ನೋಡುತ್ತಾರೆ. ಇದು ಕೇವಲ ಫ್ಯಾನ್ ಫಾಲೋವಿಂಗ್ ಅಲ್ಲ, ಇದು ಜನರ ಹೃದಯದಿಂದ ಬಂದ ಅಭಿಮಾನ. ಯಾಕೆಂದರೆ ಇವರಿಬ್ಬರ ನಡುವೆ ಕಾಣಿಸುವ ಸರಳತೆ, ಗೌರವ, ಸ್ನೇಹ ಇವೆಲ್ಲವೂ ಜನರಿಗೆ ತುಂಬ ಹತ್ತಿರವಾಗಿಸುತ್ತದೆ. ಇಷ್ಟು ದಿನ ಗಿಲ್ಲಿ ಎಲ್ಲಿದ್ದಾರೆ, ಯಾಕೆ ಕಾಣಿಸುತ್ತಿಲ್ಲ ಅನ್ನೋ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇತ್ತು. ಕೆಲವರು ಪ್ರತಿದಿನ ಸೋಷಿಯಲ್ ಮೀಡಿಯಾ ನೋಡಿ ಇವತ್ತು ಏನಾದರೂ ಅಪ್ಡೇಟ್ ಬರುತ್ತಾ ಅಂತ ಕಾಯುತ್ತಿದ್ದರು. ಅಷ್ಟರ ಮಟ್ಟಿಗೆ ಜನರ ಪ್ರೀತಿ ಇವರ ಮೇಲೆ ಬೆಳೆದಿದೆ. ಈಗ ಅಚಾನಕ್ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಒಟ್ಟಿಗೆ ವೇದಿಕೆಗೆ ಬಂದಾಗ ಜನರು ಅವರನ್ನು ನೋಡುವುದಕ್ಕೆ ಸಮುದ್ರದಂತೆ ಸೇರಿದ್ದರು. ಅಲ್ಲಿ ಕೇಳಿದ ಶಿಳ್ಳೆ, ಚಪ್ಪಾಳೆ, ಜನರ ಕೂಗು ಇವೆಲ್ಲವೂ ಒಂದು ವಿಷಯವನ್ನು ಸಾಬೀತು ಮಾಡಿತ್ತು: ನಿಜವಾದ ಅಭಿಮಾನ ಎಂದೂ ಕಡಿಮೆಯಾಗುವುದಿಲ್ಲ. ಗಿಲ್ಲಿ ಮಾತನಾಡಲು ಮೈಕ್ ಹಿಡಿದ ಕ್ಷಣವೇ ಜನರ ಉತ್ಸಾಹ ಮತ್ತೊಂದು ಮಟ್ಟಕ್ಕೆ ಹೋಗಿತ್ತು. ಯಾಕೆಂದರೆ ಕೆಲವರ ಧ್ವನಿಯಲ್ಲೇ ಒಂದು ಆತ್ಮೀಯತೆ ಇರುತ್ತದೆ. ಅವರು ಮಾತನಾಡಿದರೆ ಸಾಕು ಜನರಿಗೆ ಮನೆಯವನೊಬ್ಬ ಮಾತನಾಡುತ್ತಿರುವ ಎಂಬ ಭಾವನೆ ಬರುತ್ತದೆ. ಅದೇ ರೀತಿ ಗಿಲ್ಲಿಯ ಮಾತುಗಳಿಗೂ ಜನರು ಕಣ್ತುಂಬ ಪ್ರೀತಿ ತೋರಿಸಿದರು. ಕಾವ್ಯ ಕೂಡ ತನ್ನ ನಗು ಮತ್ತು ಸರಳತೆಯಿಂದ ಎಲ್ಲರ ಮನಗೆದ್ದರು. ಇಬ್ಬರು ಒಂದೇ ವೇದಿಕೆಯಲ್ಲಿ ನಿಂತ ಕ್ಷಣ ಅಭಿಮಾನಿಗಳಿಗೆ ಅದು ಹಬ್ಬದ ದಿನದಂತೆ ಅನುಭವವಾಯಿತು. ನಿಜ ಹೇಳಬೇಕೆಂದರೆ ಜನರಿಗೆ ಹಣ, ಸ್ಟೈಲ್, ದೊಡ್ಡ ಹೆಸರು ಇವು ಮಾತ್ರ ಮುಖ್ಯ ಅಲ್ಲ, ಅವರ ಮನಸ್ಸಿಗೆ ತಾಕೋ ಸರಳ ವ್ಯಕ್ತಿತ್ವ ಮುಖ್ಯ. ಗಿಲ್ಲಿ ಮತ್ತು ಕಾವ್ಯ ಅವರನ್ನು ಜನ ಇಷ್ಟಪಡುವುದಕ್ಕೂ ಇದೇ ದೊಡ್ಡ ಕಾರಣ. ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದರೂ ಜನರ ಜೊತೆ ಇರುವ ಆತ್ಮೀಯತೆಯನ್ನು ಬಿಡಲಿಲ್ಲ. ಅದಕ್ಕೆ ಇಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇವರಿಬ್ಬರನ್ನು ನೋಡಿದಾಗ ಖುಷಿಯಿಂದ ಕಂಗೊಳಿಸುತ್ತಾರೆ. ಒಂದು ಚಿಕ್ಕ ಉದಾಹರಣೆ: ಮನೆಯಲ್ಲೊಬ್ಬರು ದೂರ ಹೋಗಿದ್ದಾರೆ, ಮತ್ತೆ ಬಹಳ ದಿನಗಳ ನಂತರ ಮನೆಗೆ ಬಂದಾಗ ಮನೆಯವರ ಮುಖದಲ್ಲಿ ಒಂದು ಸಂತೋಷ ಇರುತ್ತದೋ ಅದೇ ಸಂತೋಷ ಇಂದು ಅಭಿಮಾನಿಗಳ ಮುಖದಲ್ಲಿತ್ತು. ಯಾಕೆಂದರೆ ಇವರಿಬ್ಬರು ಈಗ ಕೇವಲ ಸ್ಪರ್ಧಿಗಳಲ್ಲ, ಜನರ ಜೀವನದ ಕುಟುಂಬದವರಂತೆ ಆಗಿಬಿಟ್ಟಿದ್ದಾರೆ. ಅವರ ನಗು ಜನರಿಗೆ ಖುಷಿ ಕೊಡುತ್ತದೆ, ಅವರ ಭೇಟಿ ಜನರಿಗೆ ಆಶೆ ಕೊಡುತ್ತದೆ, ಅವರ ಸ್ನೇಹ ಜನರಿಗೆ ಒಂದು ಸುಂದರ ಭಾವನೆ ಕೊಡುತ್ತದೆ. ಇಬ್ಬರಿಗೂ ನಡೆದ ಸನ್ಮಾನ ಕೂಡ ಅದ್ಭುತವಾಗಿತ್ತು. ವೇದಿಕೆಯಲ್ಲಿ ಜನ ತೋರಿಸಿದ ಪ್ರೀತಿ ನೋಡಿದಾಗ ಒಬ್ಬ ವ್ಯಕ್ತಿ ಜನರ ಹೃದಯ ಗೆದ್ದರೆ ಯಾವ ಮಟ್ಟಿಗೆ ಪ್ರೀತಿ ಸಿಗುತ್ತದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಜನರು ಫೋಟೋ ತೆಗೆಯಲು, ಒಮ್ಮೆ ಹತ್ತಿರದಿಂದ ನೋಡಲು, ಒಮ್ಮೆ ಮಾತನಾಡಲು ಎಷ್ಟೋ ಸಮಯ ಕಾಯುತ್ತಿದ್ದರು. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ನಿಜವಾದ ಜನಪ್ರಿಯತೆ. ಇಂದು ಕಾರ್ಯಕ್ರಮಕ್ಕೆ ಬಂದು ಗಿಲ್ಲಿ ಮತ್ತು ಕಾವ್ಯ ಎಲ್ಲ ವೀಕ್ಷಕರಿಗೂ ಖುಷಿ, ಸಂತೋಷ, ನೆನಪಿನ ಕ್ಷಣಗಳನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ಒಟ್ಟಿಗೆ ನೋಡಿದ ಪ್ರತಿಯೊಬ್ಬ ಅಭಿಮಾನಿಯ ಹೃದಯ ತುಂಬಿ ಹೋಗಿದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಇಬ್ಬರೂ ಒಟ್ಟಿಗೆ ಇರಲಿ, ಸದಾ ನಗುತ್ತಿರಲಿ, ಜನರ ಮನಸ್ಸಿನಲ್ಲಿ ಹೀಗೆ ಉಳಿಯಲಿ ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಯ ಹಾರೈಕೆ.
ಭಿಕ್ಷಕರಾದ ನಿಮಗೆ ಈ ಜೋಡಿ ಮತ್ತೆ ಒಟ್ಟಿಗೆ ಬಂದಿದ್ದು ನೋಡಿದಾಗ ಹೇಗನಿಸಿತು? ನಿಮ್ಮ ಖುಷಿಯನ್ನು ಕಾಮೆಂಟ್ನಲ್ಲಿ ತಿಳಿಸಿ.